ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕಾಲಿಕೇಡ್ ಅನ್ನುವಂಥ ಒಂದು ಡ್ರಾಪ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದರ ಒಂದು ಕಾಲಿಕೇಡ್ ಒಂದು ಡ್ರಾಪ್ಸನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದು, ಮಾರ್ಕೆಟಿಂಗ್ ಮಾಡಿದ್ದು ಅಂತಂದರೆ ನಿಮಗೆ ಮೇಯರ್ ಕಂಪ್ನಿದ ಒಂದು ಮ್ಯಾನುಫ್ಯಾಕ್ಚರ್ಡ್ ಮಾರ್ಕೆಟಿಂಗ್ ಮಾಡ್ತು ಸ್ನೇಹಿತರೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ನೋಡಿದ್ರೆ ನಿಮಗೆ ಒಂದು 50 ml ಸಿಗುತ್ತೆ. ಆಲ್ಮೋಸ್ಟ್ ಡ್ರಾಪ್ಸ್ ಎಲ್ಲ ನಿಮಗೆ ಒಂದು 50 ml ಅವೈಲೇಬಲ್ ಸಿಗ್ತಾವೆ. ಮತ್ತು ಇದು ಒಂದು 50 ml ಬಂದ್ಬಿಟ್ಟು ನಿಮಗೆ ಒಂದು ಇದರ MRP ಬಂದ್ಬಿಟ್ಟು ನಿಮಗೆ 59 ರೂಪಾಯಿಗೆ 50 ml ನಿಮಗೆ ಇದರ ಒಂದು ಪ್ಯಾಕೇಜಿಂಗ್ ಅಂದರೆ ಇದರ ಒಂದು ಅವೈಲೇಬಲ್ ಸಿಗುತ್ತೆ. ಇದನ್ನು ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಡ್ರಾಪರ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಸಿರಪ್ 50 ml ಒಂದು ಸಿರಪ್ ಸಿಗುತ್ತೆ. ಸೊ ಇದು ಒಂದು ಕೂಡ ಗ್ಲಾಸ್ ಬಾಟಲ್ ಆಗಿದೆ. ಸೊ ಗ್ಲಾಸಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಬಾಟಲ್ ಆಗಿದೆ ಅಂತ. ಇದು ಇದರ ಒಂದು ಕಾಂಪೋಸಿಷನ್ ನೋಡಿದಾರೆ, ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದಾರೆ. ಸೊ ಇಲ್ಲೇ ಮ್ಯಾಗಡೆ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಕಾಂಪೋಸಿಷನ್ ಒಂದು ಡಿಲ್ ಆಯಿಲ್, ಫೆನಲ್ ಆಯಿಲ್ ಮತ್ತು ಸೈಮೆಥಿಕಾನ್ ಡ್ರಾಪ್ಸ್ ಅಂತ. ಸೊ ಇದರ ಎಷ್ಟು ಪ್ರಮಾಣ ಇದೆ ಅಂತ ಇದರಲ್ಲಿ ನೋಡಿದ್ರೆ ಒಂದು ಅಂದರೆ ಈಚ್ ml ಕಂಟೆನ್ಸ್ 25 ಡ್ರಾಪ್ಸ್ ಫ್ರಾಮ್ ಎನ್ಕ್ಲೋಸ್ಡ್ ಡ್ರಾಪರ್ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಇದರ ಒಂದು ಅಂದರೆ ಈಚ್1 ml ಹಾಕಿದ್ರೆ ಇಷ್ಟೆಲ್ಲ ನಮಗೆ ಕಾಂಪೋಸಿಷನ್ ಸಿಗ್ತಾವೆ ಒಂದು ಮಕ್ಕಳಿಗೆ ಅನ್ನೋದು. ಸೈಮಿಥಿಕಾನ್ ಎಮಲ್ಷನ್ 30%, ಸೈಮಿಥಿಕಾನ್ USP 40 mg ಇರುತ್ತೆ. ಮತ್ತು ಡಿಲ್ ಆಯಿಲ್ ಅಂತಂದರೆ ಒಂದು BP 0.05 ml 0.5 ml ಇರುತ್ತೆ. ನೆಕ್ಸ್ಟ್ ಬಿಟ್ಟು ಫೆನಲ್ ಆಯಿಲ್ USP NF 0.007 ml ಇರುತ್ತೆ. ಇದರ ಒಂದು ಕಾಂಪೋಸಿಷನ್ ಸ್ನೇಹಿತರೆ. ಈ ಡಿಲ್ ಆಯಿಲ್ ಅಂತಂದರೆ ಇದು ಸಬ್ಬಸಿಗೆ ಪಲ್ಯ ಅಂತಾರೆ, ಸಬ್ಬಸಿಗೆ ಸಿಗ್ತದೆ ಅಂತೆಲ್ಲ ಸಬ್ಬಸಿಗೆ ವೆಜಿಟೇಬಲ್, ಅದರಿಂದ ಏನು ಮಾಡಿರ್ತಾರೆ ಒಂದು ಸಬ್ಬಸಿಗೆ ಆಯಿಲನ್ನು ತೆಗಿತಾರೆ, ಇಲ್ಲಿ ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫೆನಲ್ ಆಯಿಲ್ ಗೊತ್ತಿರುವಾಗೆ, ಫೆನಲ್ ಆಯಿಲ್ ಅಂತಂದರೆ ಇದು ಒಂದು ಏನೋ ಒಂದು ಬೆಡ್ ಸೊಪ್ಪಿನ ಒಂದು ಅದರಿಂದ ಆಯಿಲ್ ಅಂತ ಇರ್ತಾರೆ. ನೆಕ್ಸ್ಟ್ ಬಂದು ಸೈಮೆಥಿಕಾನ್ ಬಂದ್ಬಿಟ್ಟು ಇದು ಒಂದು ಎಸಿಡಿಟಿಗೆ, ಅದು ಗ್ಯಾಸ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮಾಲಿಕ್ಯೂಲ್ ಕಂಟೆಂಟ್ ಅನ್ನುವಂಥದ್ದು. ಸಿತರ ಇದರ ಒಟ್ಟಾರೆ ಇದರ ಒಂದು ಬೆನಿಫಿಟ್ಸ್, ಯೂಸಸನ್ನು ನಾವು ನೋಡೋದಾದ್ರೆ ಈ ಮಕ್ಕಳಲ್ಲಿ ಸಣ್ಣ ಮಕ್ಕಳಿಗೆ ಕೊಡುವಂಥ ಒಂದು ಗೊತ್ತಿರುವಾಗೆ ಸಣ್ಣ ಮಕ್ಕಳಿಗೆ ಕೊಡುವಂಥ ಒಂದು ಡ್ರಾಪ್ಸ್ ಆಗಿರುತ್ತೆ ಈ ಒಂದು ಕಾಲಿಕೇಡ್ ಅನ್ನುವಂಥ ಒಂದು ಡ್ರಾಪ್ಸ್. ಈ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾವೆ, ಅಳ್ತಿರ್ತಾವೆ, ಮತ್ತು ಅವು ಏನಾಗ್ತಾವೆ ಕಲ್ತಿರ್ತಾವೆ. ಈ ರೀತಿ ಏನಾಗುತ್ತೆ ಅಂತ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಗೆ ಕಾನ್ಸ್ಟಿಪ್ಯೂಷನ್ ಸರಿಯಾಗಿ ಇಂಡೈಜೆಷನ್ ಆಗಿರೋಂಗಿಲ್ಲ, ಮತ್ತು ಒಂದು ಕಾನ್ಸ್ಟಿಪ್ಯೂಷನ್ ಆಗಿರ್ತದೆ, ಮತ್ತು ಈ ಡೈಪೆಪ್ಸಿ ಹೊಟ್ಟೆ ಹಸಿದಿರೋಂಗಿಲ್ಲ. ಸೊ ಈ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ, ಈ ಒಂದು ಡ್ರಾಪ್ಸನ್ನು ಮಕ್ಕಳಿಗೆ ಕೊಡ್ತಾರೆ. ಅಂದ್ರೆ ಒಟ್ಟಾರೆ ಹೇಳುವ ಒಂದು ಕಿರಿಕಿರಿ ಮಾಡೋದಕ್ಕೆ, ಹೊಟ್ಟೆ ನೋವುದಕ್ಕೆ ಮತ್ತು ಇಂಡೈಜೆಷನ್ ಆಗಿರ್ತಾರೆ, ಅದಕ್ಕೆ ಈ ಒಂದು ಡ್ರಾಪ್ಸನ್ನು ಏನು ಮಾಡ್ತಾರೆ ಕೊಡ್ತಾರೆ. ಸೊ ಇದು ಇಲ್ಲಿ ಡಿಲ್ ಆಯಿಲ್ ಮತ್ತು ಒಂದು ಫೆನಲ್ ಆಯಿಲ್ ಇದಲ್ಲ, ಇದು ಏನು ಮಾಡುತ್ತೆ ಅಂತಂದ್ರೆ ಈ ಸ್ಟಮಕ್ ಮತ್ತು ಇಂಟೆಸ್ಟೈನಲ್ಲಿ ಮೂಮೆಂಟನ್ನು ಹೆಚ್ಚಿಗೆ ಮಾಡುತ್ತೆ. ಈ ಫೆನಲ್ ಆಯಿಲ್, ಡಿಲ್ ಆಯಿಲ್ ಮೂಮೆಂಟನ್ನು ಹೆಚ್ಚಿಗೆ ಮಾಡುತ್ತೆ. ಮತ್ತು ಇದು ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ, ಈ ಒಂದು ಮಸಲ್ಸ್ ಇರ್ತಾವಲ್ಲ, ಸ್ಪ್ಯಾಸಮ್ ಅಂದರೆ ಮಸಲ್ಸ್ ಪೇನ್ ಒಂದು ಕಡಿಮೆ ಮಾಡ್ತದೆ. ಈ ರೀತಿ ಜಾಸ್ತಿ ಮೂಮೆಂಟ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಒಂದು ಪೇನ್ ಆಗಲ್ಲ ಈ ಒಂದು ಡ್ರಾಪ್ಸ್ ಮಕ್ಕಳಿಗೆ ಕೊಟ್ಟರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಏನಂದರೆ ಸ್ಟೋರೇಜ್ ಕಂಡೀಷನ್ ನೋಡಿದ್ರೆ, ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದನ್ನು ನಾವು ಸ್ಟೋರ್ ಮಾಡಬೇಕಾಗತ್ತೆ. ಮತ್ತೊಂದು ಲೈಟಿಂದ ನಾವು ದೂರ ಇಡಬೇಕಾಗತ್ತೆ ಈ ಒಂದು ಸಿರಪ್ಪನ್ನು, ಮತ್ತು ಡ್ರೈ ಪ್ಲೇಸ್ ಕೂಡ ಇರಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಾದರೂ ವಾರ್ನಿಂಗ್ಸ್, ಟಿಪ್ಸ್ ಮತ್ತು ಪ್ರಿಕಾಷನ್ಸ್ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಸಿರಪ್ಪನ್ನು ನೀವು ಸಿರಪ್ಪನ್ನು ಏನು ಮಾಡ್ತಾರೆ, ಇದನ್ನು ಏನು ಮಾಡ್ಬೇಕು, ಇದು ಓಪನ್ ಮಾಡೋದು ಕೂಡ ಟೈಟಾಗಿ ಇದು ಮಾಡ್ಬೇಕು, ಕ್ಲೋಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ರೆಫ್ರಿಜರೇಟರ್ಲಿ ಇಡೋ ಹಾಗಿಲ್ಲ ಈ ಒಂದು ಸಿರಪ್ಪನ್ನು, ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಮತ್ತು ಇದನ್ನು ಒರಲ ಮುಖಾಂತರ ಈ ಒಂದು ಸಿರಪ್ಪನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತೆಗೆದುಕೊಳ್ಬೇಕಾದ್ರೆ ಇದನ್ನು ಹೆಂಗೆ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕಾಗತ್ತೆ. ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಿ ಇದನ್ನು ಏನು ಮಾಡಬೇಕು, ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇನ್ನೊಂದು ಹೇಳಿದ ಮರ್ತೆ, ಇದು ಸ್ಪೆಷಲಿ ಫಾರ್ಮುಲೇಟೆಡ್ ಫಾರ್ ಇನ್ಫ್ಯಾಂಟ್ಸ್ ಆ್ಯಂಡ್ ಟೊಡಲರ್ಸ್, ಅಂದರೆ ಸಣ್ಣ ಮಕ್ಕಳಿಗೆ, ಇನ್ಫ್ಯಾಂಟ್ಸ್ಗೆ, ಬೇಬಿಗೆ ಅದನ್ನು ಅವ್ರಿಗೆಷ್ಟೇ ಇದೊಂದು ಸ್ಪೆಷಲಾಗಿ ಈ ಒಂದು ಕಾಲಿಕೇಡ್ ಡ್ರಾಪ್ಸನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಯಾವ ರೀತಿ ಇದನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಮಕ್ಕಳಿಗೆ ಹಾಕ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್.
ನಿಮಗೆ ಅಲ್ಲಿ ಒಂದು ಡೋಸೇಜನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಂಟ್ಸ್ ಬಿಲೋ 6 ಮಂತ್ ಇದ್ದರೆ ನಿಮ್ಮ 5ರಿಂದ 10 ಡ್ರಾಪ್ಸ್ 4 ಟೈಮ್ ಹಾಕಬೇಕಾಗತ್ತೆ. ಅಂದರೆ 15 ನಿಮಿಷಕ್ಕೆ ಊಟಕ್ಕಿಂತ ಮುಂಚೆ, ಅಂದರೆ ಅವರು ಏನೋ ಆಹಾರ ತಿನ್ನಿಸ್ತಿದ್ರೆ 15 ನಿಮಿಷಕ್ಕೆ ಮುಂಚೆಗೆ ಇದರಿಂದ ಇಷ್ಟು ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಮತ್ತು ಇನ್ಫ್ಯಾಂಟ್ಸ್ 6ರಿಂದ 12 ತಿಂಗಳಿತ್ತಂದ್ರೆ 10ರಿಂದ 20 ಡ್ರಾಪ್ಸ್ 4 ಟೈಮ್ 15 ನಿಮಿಷ ಊಟಕ್ಕಿಂತ ಮುಂಚೆ. ನೆಕ್ಸ್ಟ್ ಬಂದುಬಿಟ್ಟು ಚಿಲ್ಡ್ರನ್ಸ್ 1 ಇಯರ್ ಆದಮೇಲೆ 1 ಇಯರ್ ಆಧಾರಿಗೆ 25 ಡ್ರಾಪ್ಸ್ 4 ಟೈಮ್ಸ್ ಡೈಲಿ ಒಂದು 15 ಮಿನಿಟ್ಸ್ ಬಿಫೋರ್ ಅ ಮೀಲ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಡೋಸೇಜ್ ಆಗಿರುತ್ತೆ ಸ್ನೇಹಿತರೆ. ಇನ್ ಕೇಸ್ ನಿಮಗೆ ಮತ್ತು ಏನಾದರೂ ಇದ್ರ ಬಗ್ಗೆ ಏನಾದರೂ ಒಂದು ನಿಮಗೆ ಡೌಟ್ ಅನಿಸಿದರೆ ಅಥವಾ ಏನಾದರೂ ಒಂದು ಮಾಹಿತಿ ಬೇಕಂತಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಏನಾದರೂ ಮಾಹಿತಿ ಬೇಕಂದ್ರೆ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.